ಮಗನೇ ಇದು? ಆ ಇವೆಲ್ಲ ಚಿತ್ರಗಳು. ಏನ್ ಚಿತ್ರ? ಇದೇನಿದು? ಸ್ಯಾಡ್ ಇಲ್ಲ, ಆ, ಇದು ಇಲಿಮರಿ. ಚಿಟ್ಟ ಚಿಟ್ಟ. ಇದು ಇಲಿಮರಿ. ಇಲಿಮರಿ. ಇದು ಚಿಟ್ಟ, ಇದು ಇಲಿಮರಿ. ಇದನ್ನೆಲ್ಲ ನೀನೇ ಬಿಡಿಸಿದ್ದ? ಇಲ್ಲಿ ಎಲ್ಲೇ ಬಿಡಿಸಿದ್ದೆ ನೀನ್ ಚಿತ್ರ? ನಾನು ಇಲ್ಲ ಬಿಡಿಸಿದ. ಯಾಕೆ ನೀ ಗೋಡೆ ಮೇಲೆಲ್ಲ ಚಿತ್ರ ಬರೆಯೋದು? ಗೊತ್ತಿಲ್ಲ. ಗೋಡೆ ಗಲೀಜ್ ಕಾಣಲ್ವಾ ಮಗನೇ? ಏನಾಯ್ತು? ಅಲ್ಲ ಮಗನೇ, ಗೋಡೆ ಗಲೀಜ್ ಕಾಣಲ್ವಾ? ಕಂತ ಮತ್ತೆ ಯಾಕೆ ಗೋಡೆ ಮೇಲೆಲ್ಲ ಚಿತ್ರ ಬಿಡಿಸ್ತೀಯಾ? ಬಿಡು. ಆಯ್ತು, ಬೈ ಫ್ರೆಂಡ್ಸ್. ನೋಡಿ, ಈ ರೀತಿ ಮನೆಗಳಲ್ಲಿ ಗೋಡೆಗಳಲ್ಲಿ ಕಾಮನ್ ಆಗಿ ಚಿತ್ರ ಬರೆದಿರೋದನ್ನ ನೀವು ನೋಡ್ತಾ ಇರ್ತೀರಿ. ಯಾರ್ಯಾರ ಮನೆಯಲ್ಲಿ ಪುಟ್ ಪುಟ್ ಮಕ್ಳು ಇರ್ತಾರೆ ಎಲ್ರು ಈ ರೀತಿ ಗೋಡೆ ಮೇಲೆ ಚಿತ್ರಗಳು ಬರ್ಕೊಂಡು ಅವರ ಕಲೆಗಳನ್ನ ಅಭಿವ್ಯಕ್ತಿಪಡಿಸ್ತಾ ಇರ್ತಾರೆ. ನಾವು ಕೂಡ ನಮ್ಮ ಕುಟುಂಬದಲ್ಲಿ ಈ ರೀತಿ ಮಗ ಬರೆಯಕ್ ಸ್ಟಾರ್ಟ್ ಮಾಡಿದಾಗ ಅವನಿಗೆ ಯಾವುದೇ ರೀತಿ ಅಡೆತಡೆ ಮಾಡಿಲ್ಲ. ಅದ್ರ ಬದಲು ಅವನು ಎಲ್ಲೆಲ್ಲಿ ಏನೇನ್ ಬರೀತಾನೋ ಬರೀಲಿ ಅಂತ ಸ್ವಚ್ಛಂದವಾಗಿ ಬಿಟ್ಟಿದ್ದೀನಿ. ಯಾಕೆಂದ್ರೆ ಅವನ ಕಲೆಯನ್ನ ಅಭಿವ್ಯಕ್ತಿ ಪಡಿಸೋದಕ್ಕೆ ಅವನು ಹುಡ್ಕೊಂಡಂತ ಜಾಗಗಳು ಇವೆಲ್ಲ. ನಾವು ಅದನ್ನ ಸೌಂದರ್ಯದ ಹೆಸರಲ್ಲಿ ಇನ್ನೊಂದ್ ಹೆಸರಲ್ಲಿ ಹತ್ತಿಕ್ಕಬಾರ್ದು. ನೋಡಿ, ಎಲ್ಲಾ ಕಡೆನೂ ಇಲಿ ಮರಿ ಬಿಟ್ಟಿಟ್ಟಿದ್ದಾನೆ. ಇಲ್ಲಿ ಅದೇನು ಮಗನೇ? ಅದು ಇಲಿ. ನೋಡಿ, ಪ್ರತಿ ಗೋಡೆಯಲ್ಲೂ ಕೂಡ ಅವನ ಚಿತ್ರಗಳನ್ನ ಎಲ್ಲಾ ಕಡೆನೂ ಬರೆದಿಟ್ಟಿದ್ದಾನೆ. ಗೊಂಬೆಗಳೆಲ್ಲ ಎಲ್ಲಾ ಕಡೆನೂ ಇಲಿಗಳ ರಾಶಿನೇ ಬಿಟ್ಟಿಟ್ಟಿದ್ದಾನೆ. ಇವನು ಬಹುಶಃ ಕಿಂದ್ರಿ ಜೋಗಿ ಕಾಲದಲ್ಲಿ ಇಲಿಗಳ ಜೊತೆ ಆಟ ಆಡ್ಕೊಂಡು ಏನಾದ್ರು ಬೆಳೆದಿದ್ನ ಅನ್ನೋ ಅನುಮಾನ ಇದೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್.